ಹಲೋ ನನ್ನ ಪ್ರೀತಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ವಿಡಿಯೋಸ್ ಹೊಸದಾಗಿ ನೋಡ್ತಿದ್ರೆ, ನನ್ನ ಹೆಸರು ಗೌರಿ, ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇವತ್ತು ನಾನು ಎಕ್ಸೈಟಿಂಗ್ ಥಿಂಗ್ಗೆ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನನ್ನ ಬರ್ತ್ಡೇ ಶಾಪಿಂಗ್. ನನ್ನ ಬರ್ತ್ಡೇ 3 days ಅಲ್ಲಿ ಬರೋಕ್ಕಿದೆ. ಆದರೆ ಪ್ರವೀಣ್ ಇವತ್ತು ಫ್ರೀ ಇಲ್ಲ, ಸಂಡೇ ಆಗಿರೋದ್ರಿಂದ. ಸೊ ನಾನು ಇವತ್ತು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೀನಿ, ಬರ್ತೀಯ ಅಂತ ಕೇಳಿದ್ದೀನಿ. ಲೆಟ್ಸ್ ಸಿ, ಅವಳು ಏನಾದರೂ ಬರಲಿಲ್ಲ ಅಂದರೆ ನಾನು ಒಬ್ಬಳೇ ಹೋಗ್ತೀನಿ ಶಾಪಿಂಗಲ್ಲಿ. ಯಾರಿಗೂ ಟೆನ್ಷನ್ ಇರಲ್ಲ, ಏನೂ ಕನ್ಫ್ಯೂಷನ್ ಇರಲ್ಲ. ಅದು ತಗೋಬೇಕು, ನೀನು ಇದು ತಗೋಬೇಕು, ನೀನು ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಯಾರು ಕನ್ಫ್ಯೂಷನ್ ಮಾಡಲ್ಲ. ಸೊ ಪ್ಯೂರ್ಲಿ ನನ್ನದೇ ಸೆಲೆಕ್ಷನ್ ಇರುತ್ತೆ. ಸೊ ಬನ್ನಿ, ನಿನ್ನೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ದುಬೈಲಿ ಮಾಲ್ಸ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಬಟ್ಟೆದು ಪ್ರೈಸಿಂಗ್ ಹೆಂಗಿದೆ ಅಂತ ಹೇಳ್ತೀನಿ. ಆದರೆ ಇವತ್ತು ಸಂಡೇ ಆಗಿರೋದ್ರಿಂದ ದುಬೈಲಿ ತುಂಬಾ ರಶ್ ಇರುತ್ತೆ ಮಾಲ್ಸಲ್ಲಿ, ಓಡಾಡೋಕ್ಕೂ ಜಾಗ ಇರಲ್ಲ. ಬಟ್ ಎನಿವೇ ಐ ಹ್ಯಾವ್ ಟು ಗೋ ಟುಡೇ. ಸೊ ಲೆಟ್ಸ್ ಗೋ, ನಿನ್ನೂ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವನಿಗೆ ಆಗಲೇ ಗೊತ್ತಾಗಿದೆ ಅನಿಸುತ್ತೆ ನಾನು ಆಚೆ ಕಡೆ ಹೋಗ್ತಾ ಇದ್ದೀನಿ ಅಂತ. ಆಗಲೇ ಸಪ್ ಕೂತ್ಕೊಬಿಟ್ಟಿದ್ದಾನೆ. ಏನೋ ಜೈಲೋ ಗೊತ್ತಾಯ್ತು ನೀನು ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ? ಹಾಂ, ಮನೇಲಿರ್ಬೇಕು ನೀನು, ಮನೆ ನೋಡ್ಕೋಬೇಕು. ನೀನು ಮನೆ ನೋಡ್ಕೊಳಕ್ತಾನೆ ತಂದಿರೋದು ಇಲ್ಲಿಗೆ. ಮನೆ ನೋಡ್ಕೊ ನೀನು. ಬಾಯ್, ಸಿ ಯು ಲೇಟರ್. ಬಾಯ್ ಬಾಯ್, ಸಿ ಯು. ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಹೆಂಗಿದೆ ನೋಡಿ ಹೇಳಿ. ಇವತ್ತು ಸಂಡೇ ಕ್ಯಾಶುವಲ್ ಔಟ್ಫಿಟ್ ಹಾಕೋಬೇಕಾಗಿತ್ತು, ನಾನು ಫಾರ್ಮಲ್ ಔಟ್ಫಿಟ್ ಹಾಕೊಂಡಿದ್ದು. ಬಟ್ ಇಟ್ಸ್ ಓಕೆ, ಐ ಲವ್ ವೇರಿಂಗ್ ಫಾರ್ಮಲ್ ಔಟ್ಫಿಟ್ಸ್. ಐ ಫೀಲ್ ಕಂಫರ್ಟೇಬಲ್ ಇನ್ ದಿಸ್. ಲೆಟ್ಸ್ ಗೋ. ಮಾಲ್ ದಿ ಎಮಿರೇಟ್ಸಲ್ಲಿ ಝಾರಾ ಶೋರೂಮ್ ನನ್ನ ಫಸ್ಟ್ ಚಾಯ್ಸ್ ಆಗಿತ್ತು. ಅಲ್ಲಿ ಹೋದ್ಮೇಲೆ ಅವ್ರ ಕಲೆಕ್ಷನ್ಸ್ ಅಷ್ಟು ಕನ್ವಿನ್ಸಿಂಗ್ ಆಗಿರಲಿಲ್ಲ. 1-2 ಡ್ರೆಸ್ ಇಷ್ಟ ಆಯಿತು, ಬಟ್ ಅದು ಟ್ರೈ ಮಾಡಿದ್ಮೇಲೆ ಫಿಟ್ಟಿಂಗ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಸ್ಯಾಡ್ ಆಗಿ ಬೇಜಾರಾಗಿ ಝಾರಾಗೆ ಟಾಟಾ ಬಾಯ್ ಬಾಯ್ ಹೇಳ್ದೆ. ಅಲ್ಲಿಂದ ಇನ್ನೊಂದು ರಿವರ್ ಐಲ್ಯಾಂಡ್ ಶೋರೂಮಿಗೆ ಹೋದೆ. ಐ ರಿಯಲಿ ಲೈಕ್ ದಿಸ್ ಡ್ರೆಸ್. ಇದು ಎಷ್ಟು ಅಂತ ನೋಡೋಣ. ಆಲ್ಮೋಸ್ಟ್ ಕ್ಲೋಸ್ ಟು 10,000 ಈ ಡ್ರೆಸ್ಸಿಗೆ. ಇದು ಎಷ್ಟು ಅಂದರೆ ಐ ಥಿಂಕ್ ಅರೌಂಡ್, ರೇಟೇ ಹಾಕಿಲ್ವಲ್ಲ, ಐ ಥಿಂಕ್ 6,000 rupees ಅನಿಸುತ್ತೆ. ಐ ಲವ್ ದ ಕಲರ್. ದಿಸ್ ಇಸ್ ಮೈ ಫೇವ್ರೆಟ್ ಕಲರ್. ಐ ರಿಯಲಿ ಲೈಕ್ ದಿಸ್ ಒನ್. ಬಟ್ ಎಷ್ಟು ಉದ್ದ ಇದೆ ನೋಡಿ ಇದು. ಐ ಕಾಂಟ್ ಇವನ್ ಗೆಟ್ ಇಟ್ ಆಲ್ಟರ್ಡ್. ಎನಿವೇ ಐ ಹ್ಯಾವ್ ಟು ಲೆಟ್ ಇಟ್ ಗೋ ನೌ. ಫೈನಲಿ ಔಟ್ಫಿಟ್ ಸೆಲೆಕ್ಟ್ ಆಯಿತು. ನೀವು ನೆಕ್ಸ್ಟ್ ಕ್ಲಿಪ್ಸಲ್ಲಿ ನೋಡ್ಬೋದು. ನಾನು ಇವಾಗ ಅರೇಬಿಕಾ ಕಾಫಿ ಕುಡಿತಾ ಇದ್ದೀನಿ. ಅರೇಬಿಕಾ ಕೆಫೆ ತುಂಬ ಫೇಮಸ್ ದುಬೈಲಿ ಆ್ಯಂಡ್ ಎಕ್ಸ್ಪೆನ್ಸಿವ್ ಕೂಡ. ಇವತ್ತು ನನ್ನ ಫ್ರೆಂಡು ಏನೋ ಬರ್ಡೇ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾಳೆ ನನಗೋಸ್ಕರ ಅಂತ. ಅವಳನ್ನೇ ಕೇಳೋಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ವೆರ್ ಆರ್ ಯು ಟೇಕಿಂಗ್ ಮೀ? ಇಟ್ಸ್ ಅ ಸೀಕ್ರೆಟ್ ಗೆಟ್ ಅವೇ. ಸರ್ಪ್ರೈಸ್ ಅಂತೆ, ಹೇಳಲ್ವಂತೆ ಅವಳು ನನಗೆ. ಇವಳು ಎಲ್ಲಿ ಕರ್ಕೊಂಬಂದಿದ್ದಾಳೆ ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ನಮ್ಗೆ ಜಾಗನೂ ಸಿಗ್ತಾ ಇಲ್ಲ. ಸೊ ಈ ಬಿಸಿಲಲ್ಲಿ ಓಡಾಡಿಸ್ತಾ ಇದ್ದಾಳಪ್ಪ ನನ್ನ. ಇವಳನ್ನ ಕರ್ಕೊಬಂದಿರೋದು ಡ್ಯೂಕ್ಸ್ ದ ಪಾಮ್ ರೆಸಾರ್ಟಿಗೆ. ಇಲ್ಲಿ ಪೂಲ್ ಮತ್ತು ಸ್ಪಾ ಡೇ ಅಂತೆ. ಸ್ವಿಮ್ಮಿಂಗ್ ಪೂಲಲ್ಲಿ ಶಾಂಪೇನ್ ಕುಟ್ಕೊಂಡು ಅದಾದಮೇಲೆ ಸ್ಪಾ ಮಾಡಿಸ್ಕೊಂಡು ಮನೆಗೆ ಹೋಗೋದಂತೆ. ಈ ವೆಸ್ಟರ್ನ್ ಕಲ್ಚರ್ ಬಗ್ಗೆ ನಮ್ಮ ಕನ್ನಡಿಗರಿಗೆ ಏನು ಗೊತ್ತಿರುತ್ತೆ? Charlotte, I'm loving it. Thank you for bringing me here. You're welcome. It's such a different feeling from the usual malls and restaurants. Different style of a day. Yeah. ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು. ಅವಳನ್ನ ಥ್ಯಾಂಕ್ ಯು ಕೇಳ್ತಾ ಇದ್ದೀನಿ. ಪೂಲಿಗೆ ಹೋಗೋಕ್ಕಿಂತ ಮುಂಚೆ ಈ ರೆಸ್ಟೋರೆಂಟಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆ ಗೊತ್ತಲ್ವಾ ಹುಡುಗಿರು ಸಿಕ್ಕಿದಾಗ ಎಷ್ಟು ಮಾತಾಡೋಕ್ಕಿರುತ್ತೆ ಅಂತ. ಲೈಫಲ್ಲಿ ಏನೇನು ನಡೀತಾ ಇದೆ, ಆಫೀಸಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ದುಬೈಲಿ ಏನು ಹೊಸದಾಗಿ ನಡೀತಾ ಇದೆ, ಅದೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ. Look at me.
Thank you. Welcome. Thank you for the birthday gift. ಟ್ರೀಟ್ ನಂಬರ್ 1 ಇಸ್ ಡನ್. ಇವಾಗ ಸೆಕೆಂಡ್ ಟ್ರೀಟ್ ದಟ್ ಈಸ್ ಸ್ಪಾಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ್ಯಾವ ಥರ ಸರ್ಪ್ರೈಸ್ ಇರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಇದು ಬ್ಲೆಂಡೆಡ್ ವೆಲ್ನೆಸ್ ಸ್ಪಾ ಅಂತ ಡ್ಯೂಕ್ಸ್ ದ ಪಾಮ್ ರೆಸಾರ್ಟ್ ಒಳಗೆ ಇರೋದು. ಸ್ಪಾ ಡೇ, ವಿ ಗೋಯಿಂಗ್ ಫಾರ್ ಅ ಮಸಾಜ್. ಫುಲ್ ರೆಡಿ ಆಗಿದ್ದೀವಿ ನೋಡಿ ನಾವು. ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್, ಸಚ್ ಅ ರಿಲ್ಯಾಕ್ಸಿಂಗ್ ಸ್ಪಾ. ಥ್ಯಾಂಕ್ ಯು. ಮಸಾಜ್ ಎಲ್ಲ ಆದಮೇಲೆ ಸ್ಟೀಮ್ ಮತ್ತು ಸೌನಾ ರೂಮಿಗೆ ಕರ್ಕೊಬಂದರು. ಇಲ್ಲಿದು ಇಂಟೀರಿಯರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್ ಸ್ಪೆಂಡ್ ಮಾಡಿ ನಾವು ಮನೆಗೆ ಹೊರಟ್ವಿ. ಆನ್ ದ ವೇ ಮನೆಗೆ ಹೋಗ್ತಾ ನಾನು ಫ್ಲವರ್ಸ್ ಬೈ ಮಾಡಿದೆ. ಮನೇನ ಫುಲ್ ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡೋಣ ಅಂತ. ನಾನು ಚಿಕ್ಕವಳಿರುವಾಗ ನಮ್ಮಮ್ಮ ಯಾವಾಗಲೂ ಈ ಥರ ಡೆಕೋರೇಷನ್ ಮಾಡಿ ಮನೇನ ಕ್ಲೀನಾಗಿ ಇಡ್ತಾಯಿದ್ರು. ಸೊ ಅವರಿಂದ ಕಲಿತೆ ಇದನ್ನೆಲ್ಲ. ಆಲ್ ಥ್ಯಾಂಕ್ಸ್ ಟು ಹರ್. Thank you. Thank you so much. ಸ್ಕೂಲಿಗೆ ಬರ್ತೀನಿ ನಾನು, ಮುಂದಿನ ತಿಂಗಳು ಬರ್ತೀನಿ ಆಯ್ತಾ? ವಿಡಿಯೋ ಕಾಲ್ ಆಗಲ್ಲ ಚಿನ್ನಿ ಇವಾಗ. ವಿಡಿಯೋ ಕಾಲ್ ಕಷ್ಟ ಆಗುತ್ತೆ ಕಣ್ರೋ ಇವಾಗ. ಬೇರೆ ಯಾವತ್ತಾದ್ರೂ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಆದ್ಮೇಲೆ ಮಾಡ್ತೀನಿ. ಓಕೆನಾ? ಬಾಯ್ ಬಾಯ್ ಬಾಯ್. ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು. ಇದು ಎಲ್ಲದಕ್ಕಿಂತ ನನ್ನ ಮನಸ್ಸಿಗೆ ತೃಪ್ತಿ ಕೊಟ್ಟ ಸರ್ಪ್ರೈಸ್ ಏನಪ್ಪ ಅಂದರೆ ಈ ಶಿವ ಪಾರ್ವತಿದು ಮುಖಲಿಂಗಮ್ಸು. ಇದನ್ನು ನಾನು 2 months ಹಿಂದೆನೇ ಆರ್ಡರ್ ಮಾಡಿದೆ, ಆದರೆ ನಾನು ಹುಟ್ಟಿದ್ದಬ್ಬ ದಿನ ಡೆಲಿವರಿ ಆಯಿತು. ಅವತ್ತಿನ ದಿನನೇ ನಾನು ವಾಲ್ ಮೇಲೆ ಫಿಕ್ಸ್ ಮಾಡಿಸ್ಬಿಟ್ಟೆ. ಆ್ಯಂಡ್ ದಿಸ್ ಈಸ್ ದ ಔಟ್ಫಿಟ್ ಆಫ್ ದ ಡೇ. ನನಗೆ ಸ್ವಲ್ಪ ದುಬೈ ಮಾಲಲ್ಲಿ ಕೆಲಸ ಆಯಿತು, ಸೊ ನನ್ನ ಫ್ರೆಂಡ್ನ ಕರ್ಕೊಂಡು ಹೋದೆ. ಇವಳಂತೂ ನಾನು ಎಲ್ಲಿ ಕರೆದ್ರೂ ಬರ್ತಾಳೆ, ನಾನು ಏನು ಹೇಳಿದ್ರು ಮಾಡ್ತಾಳೆ. ಅದಕ್ಕೆ ಅಲ್ವಾ ಫ್ರೆಂಡ್ಸ್ ಅಂತ ಹೇಳೋದು. ಅಲ್ಲಿಂದ ನಾನು ಪ್ರವೀಣ್
ರಾಯಲ್ ಅಟ್ಲಾಂಟಿಸ್ ಅಂತ ಒಂದು ಅಲ್ಟ್ರಾ ಲಕ್ಸುರಿ ರೆಸಾರ್ಟಿಗೆ ಹೋದ್ವಿ. ಈ ರೆಸಾರ್ಟ್ನ ನೋಡೋಕ್ಕಂತೂ 2 ಕಣ್ಣು ಸಾಲದು. ಒಳಗೆ ಹೋಗಿದ ತಕ್ಷಣವೇ ನೀವು ಬೇರೆಯೇ ಪ್ರಪಂಚದಲ್ಲಿದ್ದೀರಾ ಅಂತ ಅನಿಸುತ್ತೆ. ಪಾರ್ಕಿಂಗ್ ಸ್ಪಾಟ್ ಹೋಗಿದ ತಕ್ಷಣವೇ ಡೋರ್ ಓಪನ್ ಮಾಡೋಕ್ಕೊಬ್ರು ಬರ್ತಾರೆ, ಗಾಡಿನ ಪಾರ್ಕಿಂಗ್ ಸ್ಪಾಟಲ್ಲಿ ನಿಲ್ಸೋಕ್ಕೊಬ್ರು ಬರ್ತಾರೆ. ಇಲ್ಲಿ ನೀವು ಅಲ್ಟ್ರಾ ಲಕ್ಸುರಿಯಸ್ ಪೀಪಲ್ನ ನೋಡ್ಬೋದು. ಆಂಟ್ರಪ್ರೆನರ್ಸ್, ಬಿಸ್ನೆಸ್ ಮ್ಯಾನ್, ವರ್ಲ್ಡ್ ರಿನೌಂಡ್ ಆ್ಯಕ್ಟ್ರೆಸ್ ಆ್ಯಂಡ್ ಆ್ಯಕ್ಟ್ರೆಸಸ್, ಆಮೇಲೆ ಎಲ್ಲ ಥರ ರಿಚ್ ಪೀಪಲ್ನ ನೋಡ್ಬೋದು ಒಳಗಡೆ. ನಾವಿಬ್ಬರು ಕ್ಲೌಡ್ 22 ಅಂತ ಇನ್ಫಿನಿಟಿ ಪೂಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ಕೈಲೈನ್ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಗೆ ಹೋಗಬೇಕಂದ್ರೆ ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಬೇಕು. ಡೈರೆಕ್ಟಾಗಿ ಹೋದರೆ ಅವರು ಆಕ್ಸೆಸ್ಸೇ ಕೊಡೋದಿಲ್ಲ. ನನ್ನ ಬರ್ತ್ಡೇಗೆ ಇವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದೀನಿ ನಾನು, ಈ ಜಾಗಕ್ಕೆ ಕರ್ಕೊಬಂದು. ಇಷ್ಟ ಆಯ್ತಾ? ಸರ್ಪ್ರೈಸ್ ಇಷ್ಟ ಆಯ್ತಾ? ನಿಮ್ಮ ವೈಫ್ ಬರ್ತ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಆದಷ್ಟು ಕನ್ನಡದಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೂ ನಿಮಗೆಲ್ಲ ಇನ್ನೂ ಒಳ್ಳೆ ವೀಡಿಯೋಸ್ನ ತೋರ್ಸೋಕ್ಕೂ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ರೀ. ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಿಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದೀನಿ. ತಗೊಳ್ಳಿ ಪ್ಲೀಸ್. ಸೇ ಓಪನ್ ನೈಸ್ಲಿ. Open very nicely. Opening. ಈ ಕಲರ್ ನ್ಯೂ ಕಲೆಕ್ಷನ್. ಹೌದಂತ? You like it? Very much. He loves it. Finally. I really liked it. I loved it. I loved it too.